ನೈಟ್ ಬಂದ್ಬಿಟ್ಟು ಟೈಮ್ 12 ಗಂಟೆ ಆಗಿದೆ. 12 ಗಂಟೆಯಲ್ಲಿ ನಾವು ಒಂದು ಫುಡ್ ಡೆಲಿವರಿನ ಮಾಡಕ್ ಹೋಗ್ತಾ ಇದೀವಿ. ಹಸಿವಿದ್ದವನಿಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಇರಲ್ಲ. ಅವ್ನು ಏನಾದ್ರು ಇವತ್ತು ಮಾಡ್ಬೇಕು, ಇಲ್ಲ ನಾನು ಎಲ್ಲಾದ್ರೂ ಹೋಗಿ ಒಂದು ಸ್ನಾನನ ತಲುಪಬೇಕಂದ್ರೆ ಅವ್ರ ದೇವ್ರನೇ ಅವ್ರಿಗೆ ನಿದ್ದೆ ಅಂದ್ರೆ ನೈಟ್ ಬರೋದೇ ಇಲ್ಲ. ಮೂರು ಸೈಕಲ್ 2300 ಅರ್ನ್ ಮಾಡ್ಕೊಂಡ್ ಬಂದಿದ್ದಾರೆ. ಓಕೆ ಅಷ್ಟು ಅರ್ನ್ ಮಾಡ್ಬೋದು ಒಬ್ಬ ಮಾಡಿದ್ರೆ. ಹೌದು, ಖಂಡಿತ ಮಾಡ್ಬೋದು. 37 ಆರ್ಡರ್ ಕಂಪ್ಲೀಟ್ ಮಾಡಿ ನಾನು ಅಣ್ಣನ ತರ ಡೈಲಿ 2-2.5 ಸಾವಿರ ಅರ್ನ್ ಮಾಡ್ಬೇಕಂತ ಅವ್ರಿಗೂ ಆಸೆ ಇದೆ. ಕಮ್ಮಿ ಇದಾರಲ್ಲ ಕನ್ನಡದವರು, ಅವ್ರನ್ನ ಕೆಲ್ಸಕ್ಕೆ ಸೇರಿಸಿ ಈ ತರ ಡ್ಯೂಟಿ ಮಾಡೋದು ನಂಗೆ ಖುಷಿ. ಈಗ ತುಂಬಾ ಪ್ರಾಬ್ಲಮ್ಗಳು ಕೇಳ್ತಾ ಇದಾರೆ ನೈಟ್ ಅಲ್ಲಿ. ನಿಮ್ಗೆ ಆಗಿರೋ ಅನುಭವ ಅಥವಾ ನಿಮ್ಗೆ ಯಾರಾದ್ರೂ ಹೇಳಿದಾರ? ಕೆಲವ್ರು ಹೇಳಿದ್ದಾರೆ, ಕೆಲವೊಂದು ಅನುಭವಗಳು ಆಗಿದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಓಕೆ, ಕಣ್ಣಾರೆ ನೋಡಿದೀರಾ? ಯಾವ ತರ ಏನು? ಲಾಸ್ಟ್ ಟೈಮು ಇಲ್ಲೇ ಶಾಂತಿನಗರಲ್ಲಿ ಡೆಲಿವರಿ ಕೊಡಕ್ ಹೋಗಿದ್ದೆ. ಸೊ ಅವಾಗ ಡೆಲಿವರಿ ಕೊಡಕ್ ಹೋಗಿದ್ದ ಟೈಮಲ್ಲಿ ಏನಾಯ್ತು ಅಂದ್ರೆ, ನಾನು ಇನ್ನೂ ಬ್ಯಾಕ್ ಸೈಡ್ ಅಲ್ಲಿ ಇದ್ದೆ. ನಾನು ಇನ್ನೂ ಒಂದು ಡೆಲಿವರಿ ಮಾಡ್ಬೇಕಿತ್ತು. ಆ ಲಾಸ್ಟ್ ಟೈಮಲ್ಲಿ ಒಂದು ಗಲ್ಲಿ ಒಳಗಡೆ ಒಬ್ಬ ಚಿಕ್ಕ ಹುಡುಗ ಹೋಗಿದೆ ಎಲ್ಲೋ ಸೈಕಲ್ ತಗೊಂಡು. ಒಬ್ಬ ಅಸ್ಸಾಂ ಇಂಡಿಯನ್ ಅನ್ಸುತ್ತೆ. ಸೊ ಆತರ ಫೇಕ್ ಆರ್ಡರ್ ಮಾಡಿ ಆರ್ಡರ್ನ ಇಸ್ಕೊಳ್ಳೋದು ಮತ್ತೆ ಅವನಿಗೆ ಬೆದರಿಸೋದು ಅದೆಲ್ಲ ಮಾಡ್ತಾ ಇದ್ದೆ. ಸೊ ನನಗೆ ಮುಂದೆ ಯಾಕೆ ನಾನು ಅವಾಗಿನ ಹೊಸಬ ಆಗಿದ್ದೆ, ಹಾಗಾಗಿ ನಾನು ಆ ಕಡೆ ಗಮನ. ಅವ್ನು ಹೊರಗಡೆ ಬಂದ್ಮೇಲೆ ಕೇಳಿದೆ ಏನಾಯ್ತಂತ. ಸರ್ ಈ ತರ ಫೇಕ್ ಆರ್ಡರ್ ಮಾಡಿದ್ರು ಭಯ, ಈ ತರ ತಗೊಂಡ್ರು ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆಲ್ಲ. ಸೊ ಅವಾಗ ಸ್ವಲ್ಪ ನನ್ಗೆ ಸ್ವಲ್ಪ ಭಯ ಇತ್ತು. ಅವ್ರೇನಂದ್ರೆ ಫಸ್ಟ್ ಫೇಸ್ ನೋಡ್ತಾರೆ, ಅವರು ಕನ್ನಡದವರ ಇಲ್ಲ ಈ ಕಡೆಯವರ ಇಲ್ಲ ಅಸ್ಸಾಂ ಬಿಹಾರ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಮ್ಮವ್ರಾದ್ರೆ ಸ್ವಲ್ಪ ನೋಡ್ತಾರೆ. ಕೆಲವ್ರಿಗೆ ಫೇಸ್ ಬೇರೆ ಔಟ್ ಆಫ್ ಸ್ಟೇಟ್ ಇಂದ ಬಂದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿ. ಓಕೆ, ಈ ಫೇಕ್ ಆರ್ಡರ್ ಅಂದ್ರೆ ಯಾವ ರೀತಿ ಇದು? ಅವರೇ ಆರ್ಡರ್ ಮಾಡ್ತಾರೆ ಹೆಂಗೆ? ಹೌದು ಸರ್, ಈಗ ಅಂದ್ರೆ ಫಸ್ಟ್ ಟೈಮ್ ಅವ್ರಿಗೆ ಹೊಸ ಅಕೌಂಟ್ ಇಂದ ಲಾಗಿನ್ ಮಾಡಿದ್ರೆ ಒಂದು ಮಿನಿಮಮ್ 300-400 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾನೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅವರು, ಕೂಪನ್ ಎಲ್ಲ ಅಪ್ಲೈ ಮಾಡಿ 50%ಗೆ ಒಂದು ಬಿರಿಯಾನಿ, ಒಂದು ಚಿಕನ್ ಬಿರಿಯಾನಿ ಎಲ್ಲ ಆರ್ಡರ್ ಮಾಡ್ತಾರೆ. ಸೊ ಅದ್ರಲ್ಲಿ ಹೋದ ತಕ್ಷಣ ಈ ತರ ಫೋನ್ ಪೇ ಆಗ್ತಾ ಇಲ್ಲ, ಗೂಗಲ್ ಪೇ ವರ್ಕ್ ಆಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಕೊಟ್ಟೋಗಿ ನಾ ಬೆಳಿಗ್ಗೆ ಪೇ ಮಾಡ್ತೀನಿ, ಇಲ್ಲ ಅವ್ನು ಕೊಡೋದಕ್ಕೆ ರೆಡಿ ಇಲ್ಲ ಅಂದಾಗ ಅವರು ಈ ತರ ಕೊಟ್ಟೋಗು ಸರಿ ಇರಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಫುಡ್ ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಹೆದರ್ಸೋದು, ಹೆದರ್ಸಿ ಕಿತ್ಕೋತಾರೆ. ಕೆಲವರು ಹೆದರ್ಸಿ ಕಿತ್ಕೋತಾರೆ. ಅವಾಗ ಆ ಟೈಮಲ್ಲಿ ಹುಡುಗರು ಏನಂದ್ರೆ ಅವ್ರ ಫ್ಯಾಮಿಲಿ ಕಡೆ ಕನ್ಸರ್ನ್ ಇರುತ್ತೆ. ಇವಾಗ ನನ್ನೊಬ್ಬನಿಗೆ ಏನಾದ್ರೆ ನನ್ನ ಫ್ಯಾಮಿಲಿ ತುಂಬಾ ಪ್ರಾಬ್ಲಮ್ ತಗ್ಲಾಕೋತಾರೆ ಅಂದ್ಬಿಟ್ಟು ಅವ್ರು ಹೋದ್ರೋಗುತ್ತೆ ಅಂದ್ಬಿಟ್ಟು 500 ರೂಪಾಯಿ ಫುಡ್ ನ ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಅವಾಗ ಸ್ವಿಗ್ಗಿ ಕಾಲ್ಗೆ ಸಪೋರ್ಟ್ ಮಾಡ್ತಾರೆ. ಅವರು ಹೇಳ್ದ ಕೆಲವೊಂದ್ಸರಿ ನಮ್ಮ ಮೇಲೆ ಹಾಕ್ಬಿಡ್ತಾರೆ, ನೀವೇ ಫೇಕ್ ಮಾಡೋದಕ್ಕೆ ಈ ತರ ಮಾಡ್ತಾ ಇದೀರಾ, ನೀವೇ ಹುಡುಗರು ಕರ್ಕೊಂಡು ಆ ಪೆನಾಲ್ಟಿನೂ ನಮ್ಮ ಮೇಲೆ ಹಾಕ್ಬಿಡ್ತಾರೆ 500. ಎಷ್ಟೋ ಸಲ ಆತರ ಆಗಿದೆ, ಪೆನಾಲ್ಟಿ ನಮಗೂ ಬಿದ್ದಿದೆ. ನಮಗೂ ಈ ತರ ಆಗಿದೆ ಸರ್, ಈ ತರ ಕಿತ್ಕೊಂಡು ಅಂತ ಹೇಳಿದಾಗ ಇಲ್ಲ ನೀವೇ ತಿನ್ನೋದಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತಾರೆ. ಬಟ್ ನಾನು ಅಷ್ಟು ವರ್ಷ ಕೆಲಸ ಮಾಡಿದ್ರು ಕೂಡ ಒಂದೊಂದು ಟೈಮಲ್ಲಿ ರೆಸ್ಪೆಕ್ಟ್ ಸಿಗಲ್ಲ, ಆದ್ರೂ ಸ್ವಲ್ಪ ಬೇಜಾರಾಗುತ್ತೆ. ಓಕೆ, ಅಂದ್ರೆ ಇನ್ನೊಂದು ಈಗ ರಾಬ್ರಿ ಅವೆಲ್ಲ ಆಗಿರ್ತಾವಲ್ಲ ಹತ್ರ? ರಾಬ್ರಿ ಅಂದ್ರೆ ಕೆಲವೊಂದ್ ಕಡೆ ಆಗಿದೆ, ತುಂಬಾ ಚೆನ್ನಾಗಿ ಆಗಿದೆ ರಾಬ್ರಿ, ಕೇಳಿದೀನಿ. ಬಟ್ ನೋಡಿ, ಕೆಲವೊಂದು CC ಕ್ಯಾಮ್ರಾದಲ್ಲೆಲ್ಲ ಫೇಸ್ಬುಕ್, ಯೂಟ್ಯೂಬ್ ಅಲ್ಲೆಲ್ಲ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಿಟ್ಟಿದ್ದಾರೆ. ಮತ್ತೆ ಮನೆ ಅಲ್ಸೂರ್ ಮೆಟ್ರೋ ಸ್ಟೇಷನ್ ಹತ್ರ ಜೊಮೊಟೊ ಹುಡುಗನ್ ಕಿತ್ಕೊಂಡು ಹೋಗೋದು, ಇನ್ನೊಂದ್ ಕೆಲವಡೆ ಮಾರ್ತಳ್ಳಿ ಜಾಸ್ತಿ ನಡೀತಾ ಇದೆ ಅಂತ ಕೇಳಿದೀನಿ ಬಸ್. ರಾಬ್ರಿಗಳು ಚೆನ್ನಾಗಿದೆ. ನಿಮಗೆ ಯಾವ್ದೇ ರೀತಿ ತೊಂದರೆ ಇಲ್ಲ? ಬಟ್ ಇವತ್ತಿನವರೆಗೂ ದೇವ್ರದೇ ನಮ್ಗೆ ಇವತ್ತಿನವರೆಗೂ ಯಾವ್ದೇ ರೀತಿ ತೊಂದರೆ ಆಗಿಲ್ಲ. ಇವತ್ತಿನವರೆಗೂ ಯಾವ್ದು ತೊಂದರೆ ಆಗಿಲ್ಲ. ತೊಂದರೆ ಆಗೋದು ಬೇಡ, ಎಲ್ರಿಗೂ ಚೆನ್ನಾಗಿರ್ಲಿ. ಓಕೆ, ಇವಾಗ ನೀವು ಆರ್ಡರ್ ಎಲ್ಲ ಮಾಡ್ತಾ ಇದ್ರಲ್ಲ, ಈಗ ನೈಟ್ ಹೊತ್ತು ಅಂದ್ರೆ ಬೆಳಿಗ್ಗೆ ನಿದ್ದೆ ಮಾಡೋದಕ್ಕೂ ನೈಟ್ ನಿದ್ದೆ ಮಾಡೋದಕ್ಕೂ ಚೇಂಜಸ್ ಇದೆ. ನೈಟ್ ನಿದ್ದೆ ಮಾಡಿದ್ರೆ ಕಂಫರ್ಟ್ ಆಗಿ ನಿದ್ದೆ ಆಗುತ್ತೆ, ಅದೆಲ್ಲ ಹೇಗೆ ತಡ್ಕೊಳ್ತೀರಾ? ಏನಂದ್ರೆ ನಾನು ಫಸ್ಟ್ ಟೈಮ್ ನನ್ನ ಮೈಂಡಿಗೆ ಬಂದಾಗ ಏನಂದ್ರೆ ಫೋಕಸ್ ಗೇಮ್ ಕಡೆ ಇದ್ದಿದ್ರಿಂದ ನಾನು ನಿದ್ದೆ ಪಡೆ ಅಷ್ಟು ಗಮನ ಕೊಡಲಿಲ್ಲ ನಾನು. ಯಾಕಂದ್ರೆ ನೈಟ್ ನನ್ನ ಮೈಂಡ್ ಸೆಟ್ ಹೆಂಗ್ ಸೆಟ್ ಆಯ್ತಂದ್ರೆ, ನೈಟ್ ಇಷ್ಟೊಂದು ಈಸಿಯಾಗಿ ಗಾಡಿ ಓಡಿಸಬಹುದಲ್ಲ, 20 ರೂಪೀಸ್ ಎಕ್ಸ್ಟ್ರಾ ಬೇರೆ ಕೊಡ್ತಾನಲ್ಲ, ಬೇಗ ಡೆಲಿವರಿ ಆಗುತ್ತೆ ಅನ್ನೋ ಒಂದು ಮೈಂಡಿಗೆ ಬಂದ್ಬಿಡ್ತು. ಸೊ ಅವಾಗ್ಲಿಂದ ನಾನು ನಿದ್ದೆ ಬಂದ್ಬಿಟ್ಟು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಮಾರ್ನಿಂಗ್ ಒಂದು 4-5 ಅವರ್ ನಿದ್ದೆ ಮಾಡೋದಕ್ಕೆ. ಬೆಳಿಗ್ಗೆ ಪ್ರಾಕ್ಟೀಸ್ ಮುಗಿದ ತಕ್ಷಣ ಹೋದ ತಕ್ಷಣ ನಿದ್ದೆ ಬರ್ತಾ ಇದೆ ನನಗೆ. ಆರಾಮಾಗಿ ನಿದ್ದೆ ಮಾಡ್ತಿದ್ದೆ, ಮತ್ತೆ 4 ಗಂಟೆಗೆ ಆರಾಮಾಗಿ ಫ್ರೆಶ್ ಅಪ್ ಆಗಿ ಮತ್ತೆ ಪ್ರಾಕ್ಟೀಸ್ ಬರ್ತಾ ಇದೆ. ನೈಟ್ ಫ್ರೀ ಆಗಿ ಡ್ಯೂಟಿ ಮಾಡ್ತಾ ಇದೆ. ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ಅವ್ರು ಹೆಂಗ ಅವ್ರ ಮೈಂಡ್ ನ ಇಟ್ಕೋತಾರೋ ಆ ತರ ನಿದ್ದೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವ್ರು ಕೇಳ್ಬಿಟ್ಟಿದ್ದೀನಿ, ಇಷ್ಟವರ್ ನಿದ್ದೆ ಮಾಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಇಷ್ಟವರ್ ನಿದ್ದೆ ಮಾಡಬೇಕು ಕಂಪಲ್ಸರಿ. ಅವ್ರಿಗೆ ಹೇಳೋದು ಒಂದೇ ಇಷ್ಟ, ನೀವು ಮೈಂಡ್ ಮತ್ತೆ ಫಿಟ್ನೆಸ್ ಎಲ್ಲ ಚೆನ್ನಾಗಿದ್ರೆ ಯಾವುದೇ ಕಾರಣಕ್ಕೆ ಏನಾಗ. ಇವತ್ತಿನವರೆಗೂ ನಾನು 6 ರಿಂದ 7 ಅವರ್ ಮಿನಿಮಮ್ ತಗೋತಿನಿದ್ದೆ ಅಷ್ಟೇ. ಕೆಲವೊಂದ್ಸಲ ಅದಕ್ಕೂ ಕಮ್ಮಿ ಆಗುತ್ತೆ. ಇವತ್ತಿನವರೆಗೂ ಒಂದು ಚಿಕ್ಕ ಗಾಯ, ಚಿಕ್ಕ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಬಂದಿಲ್ಲ. ಇವತ್ತಿಗೆ 4 ವರ್ಷ ಆಯ್ತು, ಯಾವ ಪ್ರಾಬ್ಲಮ್ ಬಂದಿಲ್ಲ. ಅಂದ್ರೆ ಇವಾಗ ನೀವು ಹೇಳೋದು ಯಾವ ರೀತಿ ಅಂದ್ರೆ, ನಮ್ಗೆ ಏನೋ ಸಾಧಿಸ್ತೀನಿ, ಏನೋ ಮಾಡ್ತೀನಿ ಅಂದ್ರೆ ನಿದ್ದೆನೇ ಬರಲ್ಲ ಅಂತ. ಹೌದು, ಹಸಿವಿದ್ದವನಿಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಇರಲ್ಲ. ಅವ್ನು ಏನಾದ್ರು ಇವತ್ತು ಮಾಡ್ಬೇಕು, ಇಲ್ಲ ನಾನು ಎಲ್ಲಾದ್ರೂ ಹೋಗಿ ಒಂದು ಸ್ನಾನನ ತಲುಪಬೇಕಂದ್ರೆ ಅವ್ರ ದೇವ್ರನೇ ಅವ್ರಿಗೆ ನಿದ್ದೆ ಅಂದ್ರೆ ನೈಟ್ ಬರೋದೇ ಇಲ್ಲ. ಕನ್ಸಿರುತ್ತೆ ಇದು ಮಾಡ್ಬೇಕು ಇವತ್ತು. ಅವರು ಕೆಲವು ಅದೇ ಮನೆ ಕಮೆಂಟ್ ಅಲ್ಲಿ ನೋಡಿದೆ, ನಿಮ್ಗೆ 16 ಅವರ್ ನಿಮ್ಗೆ ವಿಡಿಯೋ ನೋಡ್ಬೇಕಾದ್ರೆ ಕೆಲವು ಕಮೆಂಟ್ ಹಾಕಿದ್ರು, 16 ಅವರ್ ಡ್ಯೂಟಿ ಮಾಡ್ಬೇಕು, ಯಾರು ಮಾಡ್ತಾರೆ? ಅವ್ರಿಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ತನ್ನ ತಂದೆ ತಾಯಿ ಕಷ್ಟನ ಕಣ್ಣಾರೆ ನೋಡಿರ್ತಾನೋ, ಯಾರು ತನ್ನ ತಂಗಿಗೋಸ್ಕರ ಬದುಕ್ತಾ ಇರ್ತಾನೋ, ಯಾರು ತನ್ನ ಫ್ಯಾಮಿಲಿಗೋಸ್ಕರ ಬದುಕ್ತಾ ಇರ್ತಾನೋ, ಅವ್ನಿಗೆ 16 ಅವರ್ ಬರೀ 6 ಅವರ್ ತರ ಕಾಣುತ್ತೆ ಅಷ್ಟೇ. 16 ಅವರ್ ಇರೋದು ಬರೀ 6 ಅವರ್ ತರ ಕಾಣೋದು ಅವ್ನಿಗೆ. ಅವ್ನ ಪಡಿಗೆ ಅವ್ನು ಡ್ಯೂಟಿ ಮಾಡ್ತಾ ಇರ್ತಾನೆ. ಅವ್ನ ಜೊತೆಗೆ ಕೆಲವರು ಸ್ನೇಹಿತಿದ್ರೆ ತುಂಬಾ ಚೆನ್ನಾಗಿ ಡ್ಯೂಟಿ ಮಾಡ್ತಾ ಇರ್ತಾನೆ. ಅವ್ನಿಗೆ ಯಾವುದೇ ತೊಂದರೆ ಬರಲ್ಲ. ಕೆಲವರು ಸ್ನೇಹಿತರು ಅವ್ರ ಜೊತೆ ಇರಲೇಬೇಕು. ಕೆಲವೊಂದು ಪ್ರಾಬ್ಲಮ್ಗಳಾಗುತ್ತೆ, ಕೆಲವೊಂದು ಪೆಟ್ರೋಲ್ ಖಾಲಿ ಆಗುತ್ತೆ, ಗಾಡಿ ಟೋ ಮಾಡಕ್ ಹೋಗ್ಬೇಕು, ನೈಟ್ ಹೊತ್ತು ಪಂಚರ್ಗಳಾಗುತ್ತೆ. ಆ ಟೈಮಲ್ಲಿ ಸ್ನೇಹಿತರು ಫೋನ್ ಮಾಡಿದ ತಕ್ಷಣ ಸಡನ್ ಆಗಿ ಬರ್ತಾರೆ. ಆ ಟೈಮಲ್ಲಿ ಒಳ್ಳೆದಾಗುತ್ತೆ, ಯೂಸ್ ಆಗುತ್ತೆ. ಓಕೆ, ಇವಾಗ ನೀವು ಆರ್ಡರ್ಗಳನ್ನ ಮಾಡ್ತಾ ಇದ್ರಿ ಆಲ್ರೆಡಿ, ನಮಗೋಸ್ಕರ ವೇಟ್ ಮಾಡೋದು.
ಇವಾಗ ಒಂದು ಆರ್ಡರ್ ಸ್ನೇಹಿತರೆ ನಾವು ಕೂಡ ಮಾಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಹೋಗ್ಬಿಟ್ಟು ಇವಾಗ ಅವರು ಲಾಗಿನ್ ಮಾಡ್ತಾರೆ, ಆಮೇಲೆ ಹೋಗ್ಬಿಟ್ಟು ಅದನ್ನ ಡೆಲಿವರಿ ಮಾಡೋಣ, ಕಸ್ಟಮರ್ಗೆ ಹೆಂಗ್ ತಗೊಳ್ತಾರೆ, ಹೆಂಗೆ ಯಾವ ರೆಸ್ಟೋರೆಂಟ್ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಈ ಟೈಮ್ ಬಂದ್ಬಿಟ್ಟು ಒಂದು 11:30 ಆಗಿರ್ಬೋದು ಇವಾಗ ಟೈಮ್, 11:30 ಟೈಮು. ಈ ಟೈಮಲ್ಲಿ ಹೋಗ್ಬಿಟ್ಟು ನೈಟಲ್ಲಿ ಡೆಲಿವರಿ ಮಾಡೋಣ ಬನ್ನಿ. ಓಕೆ, ಇವಾಗ ಒಂದು ಆರ್ಡರ್ ಬಂದಿದೆ. ಎಲ್ಲಿ ಬಂದಿದೆ ಬ್ರೋ? ಇಲ್ಲೇ ಮ್ಯಾಕ್ಡೊನಾಲ್ಡ್ಸ್ ಹತ್ರ ಬಂದಿದೆ. ಮ್ಯಾಕ್ಡೊನಾಲ್ಡ್ಸ್ ಇಂದನಾ? ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು ಈ ಕಡೆ ಹೋದ್ರೆ UB ಸಿಟಿಯಿಂದ ಈ ಕಡೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಓಕೆ, ಅಲ್ಲಿಂದ ಪಿಕಪ್ ಮಾಡ್ಕೊಳ್ಳೋಣ. ಓಕೆ ಬನ್ನಿ ಪಿಕಪ್ ಮಾಡೋಣ. ನನ್ನ ಗಾಡಿಲಿ ಹೋಗ್ತಾ ಇದ್ವಿ. ನೈಟ್ ಬಂದ್ಬಿಟ್ಟು ಟೈಮು 12 ಗಂಟೆ ಆಗಿದೆ. 12 ಗಂಟೆಯಲ್ಲಿ ನಾವು ಒಂದು ಫುಡ್ ಡೆಲಿವರಿನ ಮಾಡಕ್ ಹೋಗ್ತಾ ಇದೀವಿ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಾವು ಇರೋದು ಇದು UB ಸಿಟಿ. ಓಕೆ, ಈ ಜೋನ್ ಬಂದ್ಬಿಟ್ಟು ಇರೋದು ಎಲ್ಲಪ್ಪ ಅಂದರೆ MG ರೋಡ್ ಜೋನು. ಈಗ ಬನ್ನಿ, ಇಲ್ಲೇ ಎಲ್ಲಿದೆ ಹೋಗ್ಬಿಟ್ಟು ಪಿಕಪ್ ಮಾಡಿಕೊಂಡು ಹೋಗಿ ಅವರ ಕಸ್ಟಮರ್ ಲೊಕೇಶನ್ಗೆ ಡೆಲಿವರಿ ಮಾಡೋಣ. ದಿನ ಇದೇ ರೀತಿ ಎಲ್ಲ ನೀವು ಹೋಗೋದು? ಎವ್ರಿ ಇದೇ ರೀತಿ. ಓಕೆ, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಟ್ರಾಫಿಕ್ ಕೂಡ ಕಡಿಮೆ ಇರುತ್ತೆ. ಇಷ್ಟೊತ್ತಲ್ಲಿ ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ. ಹಾಗಾಗಿ ತುಂಬಾ ಜನ ಡ್ಯೂಟಿ ಮಾಡ್ತಾರೆ. ಯಾಕೆ ನಮ್ಮ ಹುಡುಗರು ಕಮ್ಮಿ ಇದಾರಲ್ಲ, ಕನ್ನಡದ ಹುಡುಗರು, ಅವ್ರನ್ನ ಕೆಲಸಕ್ಕೆ ಸೇರಿಸಿ ಈ ತರ ಡ್ಯೂಟಿ ಮಾಡೋದು ನಂಗೆ ಖುಷಿ. ಯಾಕಂದ್ರೆ ನೈಟ್ ಹೊತ್ತೆಲ್ಲ ಬರೀ ಹಿಂದಿಯವರೇ ಇದಾರೆ. ನಮ್ಮೂರು ಸ್ವಲ್ಪ ದುಡ್ಡು ಮಾಡ್ಲಿನೋ ಒಂದು ಖುಷಿ, ಆಸೆ. ಓಕೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಹೌದು ಸರ್, ಯಾಕಂದ್ರೆ ಅವ್ರು ಬಂದವರು ಒಂದ್ ಒಳ್ಳೆ ಕೆಲಸ ಏನೋ ಒಂದು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡ್ ಬಂದಿರ್ತಾರೆ. ಅಣ್ಣಂಗೆ ಕೆಲವ್ರು ಅಂದ್ರು, ಅಣ್ಣಂಗೆ ಮೆಸೇಜ್ ಮಾಡಿದೀನಿ ಹೋದ್ಮೇಲೆ ಹೆಂಗಪ್ಪ, ಒಂದ್ಸರಿ ನಾನು ಮಲಗಿದ್ದೆ, ಬೆಳಗ್ಗೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ ಮಲಗ್ಬಿಟ್ಟಿದ್ದೀನಿ. ಅವತ್ತು ಹುಡುಗರು ಇಬ್ರು ಟ್ರೈನ್ ಅಲ್ಲಿ ಬಂದಿದ್ದಾರೆ. ನಾನು ರಾತ್ರಿ ಬರೋದಕ್ಕೆ ಕೇಳಿದ್ದೆ. ನಾನು ಬೆಳಗ್ಗೆ 9 ಗಂಟೆಗೆ ಎದ್ದಿದ್ದೀನಿ. ಅವ್ರ ತಾಳ್ಮೆ ಹೆಂಗಿತ್ತಂದ್ರೆ, ನಾನು ಫೋನ್ ಇತ್ತಿಲ್ಲ ಅಂತ ಅವ್ರು ವಾಪಸ್ ಹೋಗಿಲ್ಲ. ನಾನು ಕರೆಕ್ಟಾಗಿ 9 ಗಂಟೆಗೆ ರಿಟರ್ನ್ ಮಾಡಿದಾಗ ಅವ್ರು ಇನ್ನು ರೈಲ್ವೆ ಸ್ಟೇಷನ್ ಅಲ್ಲಿ 4 ಅವರ್ ಕಾಯ್ಕೊಂಡು ಕೂತಿದ್ದಾರೆ. ಲೆಕ್ಕಕೊಳ್ಳಿ ಅವ್ರ ತಾಳ್ಮೆ, ಅವ್ರ ಕೆಲಸ ಮಾಡ್ಬೇಕು ಅನ್ನೋ ಅವ್ರ ಗುರಿ ಹೆಂಗಿತ್ತಂತ. ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ. ಅಂತವ್ರು ಈ ಕೆಲಸ ಚೆನ್ನಾಗಿ ಮಾಡೋದು. ಓಕೆ, ಟ್ರಾವೆಲಿಂಗ್ ಮಾಡೋದ್ರಲ್ಲಿ ಜಾಸ್ತಿ ಮಾತಾಡೋದು ಬೇಡ. ಇವಾಗ ಬನ್ನಿ ಹೋಗಿ ಪಿಕಪ್ ಲೊಕೇಶನ್ ಹೋಗೋಣ. ಓಕೆ, ಇವಾಗ ಕರೆಕ್ಟ್ ಆಗಿ ಲೊಕೇಶನ್ ಹತ್ರ ಇದ್ದೀವಿ. ಮ್ಯಾಕ್ಡೊನಾಲ್ಡ್ ಇಲ್ಲೇ ಆರ್ಡರ್ ಬಂದಿರೋದು. ಬನ್ನಿ ಇವಾಗ ಹೋಗಿ ಪಿಕಪ್ ಮಾಡಬೇಕು. ನೈಟ್ ಹೊತ್ತು ಓಕೆ, ಎಷ್ಟು ಜನ ಹುಡುಗರು ಇದ್ದಾರೆ ಅಂತಲ್ಲ ನೋಡಿ. ನೋಡಿ ಎಷ್ಟೊಂದು ಜನ ಮಾಡ್ತಾ ಇದಾರೆ ಆಲ್ರೆಡಿ. ಕನ್ನಡ ಹುಡುಗರು ಇದ್ದಾರೆ, ಹಿಂದಿ ಹುಡುಗರು ಇದ್ದಾರೆ. ರೆಡಿ ಇದೆಯಾ ನೋಡಿ? ಥ್ಯಾಂಕ್ಸ್ ಅಣ್ಣ. ಓಕೆ, ಇವಾಗ ಪಿಕಪ್ ಆಯಿತು. ಓಕೆ, ಇಷ್ಟೇನಾ? ನಮ್ಮ ಒಂದು ಅವ್ರ ನಂಬರ್ ಏನು ಕೊಟ್ಟಿರ್ತಾರೆ ಅದನ್ನ ಹೇಳ್ಬಿಟ್ರೆ ಆಯ್ತಾ? ಹೌದು. ಓಕೆ, ನಮಗೂ ಎಲ್ಲ ಗೊತ್ತಿರೋದೆ. ನನ್ನ ವಿಡಿಯೋಸ್ ಹಳೆ ವಿಡಿಯೋಸಲ್ಲಿ ನೋಡಿದರೆ ಗೊತ್ತಿರುತ್ತೆ. ಈಗ ನೋಡಿ ಈ ಫುಡ್ಡು ಇದನ್ನ ಹೋಗ್ಬಿಟ್ಟು ಎಲ್ಲಿಗೆ ಎಷ್ಟು ಕಿಲೋಮೀಟರ್ ಇದಾವ ಸರ್? ಇಲ್ಲಿಂದ ಶಾಂತಿನಗರ ಒಂದು 2.3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಓಕೆ ಓಕೆ, ಇವಾಗ ಅಲ್ಲಿಗೆ ಹೋಗೋಣ. ಹೋಗ್ಬಿಟ್ಟು ಡೆಲಿವರಿ ಮಾಡೋಣ, ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಅದೇ ಬ್ರೋ, ಇವಾಗ ಎಷ್ಟು ಅರ್ನ್ ಮಾಡ್ಬೋದು ಅಂತ ಒಬ್ಬ ಡೆಲಿವರಿ ಬಾಯ್? ಸರ್, ಇವಾಗ ಈಗ ನಂದು ಓಲ್ಡ್ ಐಡಿ ಅಲ್ವಾ, ನಂದು ಬಂದ್ಬಿಟ್ಟು ಡೈಲಿ 2500 ಇಂದ ಅರ್ನ್ ಮಾಡಿದ್ರೆ ಒಂದು 16 ಅವರ್ ಮಾಡಿದ್ರೆ 2500 ಇಂದ 3000 ಆಗುತ್ತೆ ಎವ್ರಿ ಡೇ. ಓಕೆ, ಈಗ ನಾರ್ಮಲ್ ಆಗಿ ನೀವು ಎಷ್ಟು ಜನ ಮಾಡಿದಾರಲ್ಲ, ಅವ್ರು ಎಷ್ಟೆಷ್ಟು ಅರ್ನ್ ಮಾಡ್ತಾ ಇದಾರೆ? ಅವರು ಇವಾಗ ಡೈಲಿ ನ್ಯೂ ಜಾನರ್ಸ್ ಅಲ್ವಾ, ಅವ್ರ ಹತ್ರ ಪಾಪ ಸೈಕಲ್ ಇರೋದು. ಅವ್ರ ನಂತರ ಬೈಕ್ ಇದ್ರೆ ಅವ್ರು 2000, ಅವ್ರಿಗೆ ಆಸೆ ಏನ್ ಗೊತ್ತಾ, 37 ಆರ್ಡರ್ ಕಂಪ್ಲೀಟ್ ಮಾಡಿ ನಾನು ಅಣ್ಣನ ತರ ಡೈಲಿ 2,500 ಅರ್ನ್ ಮಾಡ್ಬೇಕಂತ ಅವ್ರಿಗೂ ಆಸೆ ಇದೆ. ಬಟ್ ಇವಾಗ ಸೈಕಲ್ ಇರೋದ್ರಿಂದ ನೋಡಿ, ಈ ತರ ಸೈಕಲ್ ಇರುತ್ತಲ್ಲ, ಅದರಿಂದ 1,500 ಫಿಕ್ಸ್ ಹೊಡಿತಾರೆ. ಎವ್ರಿ ಡೇ 1300 ಮೇಲೆ ಎವ್ರಿ ಡೇ ಮಾಡ್ಕೊಂಡ್ ಬರ್ತಾರೆ. ಮಿಸ್ ಇಲ್ಲ. ಆದ್ರೆ ಕೆಲವೊಂದ್ ದಿನ ಆರ್ಡರ್ ಚೆನ್ನಾಗಿದ್ದಾಗ 2,000 ಕೂಡ ಮಾಡ್ತಾರೆ. ನನ್ನ ಒಬ್ರು ಕೂಡ 2,300 ಮಾಡ್ಕೊಂಡ್ ಬಂದಿದ್ದಾರೆ. ಅದು ಸೈಕಲ್ ಅಲ್ಲಿ. ಸೈಕಲ್ 2,300 ಅರ್ನ್ ಮಾಡ್ಕೊಂಡ್ ಬಂದಿದ್ದಾರೆ. ಓಕೆ, ಅಷ್ಟು ಅರ್ನ್ ಮಾಡ್ಬೋದು ಒಬ್ಬ ಮಾಡಿದ್ರೆ? ಹೌದು, ಖಂಡಿತ ಮಾಡ್ಬೋದು. ಆದ್ರೆ ಅವ್ರ ಮೇಲೆ ಡಿಪೆಂಡ್ ಆಗತ್ತೆ ನೋಡಿ. ಅವ್ರು ಬಂದವ್ರು ಎಲ್ಲರೂ ಕೂಡ ಬರೀ ಅವ್ರು ನಾನು ಏನ್ ಹೇಳ್ತೀನಲ್ಲ ಅದನ್ನ ಫೋಕಸ್ ಮಾಡ್ತಾ ಇದ್ರೆ ಹೊರತು ಬೇರೆ ಯಾರು ಕಮೆಂಟ್ ಮಾಡ್ತಾರೆ, ಬೇರೆ ಯಾರು ಎದುರಿಸ್ತಾರೆ, ಬೇರೆ ಯಾವ ಆರ್ಡರ್ ಬೀಳ, ಅವ್ರು ಆರ್ಡರ್ ಬೀಳ ಅಂತ ಮೈಂಡ್ ಹಾಕೊಳ್ಳಲ್ಲ. ಆರ್ಡರ್ ಬೀಳೋರ್ಗೆ ಅಲ್ಲೇ ಕೂತಿರ್ತಾರೆ, ಟಾರ್ಗೆಟ್ ಮುಗಿಸ್ಕೊಂಡೆ ಎವ್ರಿ ಡೇ ಬರ್ತಾರೆ. ನಿಮ್ಮಿಂದ ತುಂಬಾ ಸಪೋರ್ಟ್ ಸಿಗ್ತದೆ. ಏನ್ ಹೇಳ್ತಾರೆ ನಿಮ್ ಹುಡುಗರು? ಸರ್, ನಮ್ಮ ಹುಡುಗರು ತುಂಬಾ ಖುಷಿಯಾಗಿದ್ದಾರೆ. ಯಾಕಂದ್ರೆ ಅಣ್ಣ ಇಷ್ಟು ದಿನ ತುಂಬಾ ಕಷ್ಟ ಪಡ್ತಾ ಇದ್ವಿ, ಸೊ ನೀವು ಬಂದಿರೋ ನಿಮ್ ಕಡೆಯಿಂದ ತುಂಬಾ ಹೆಲ್ಪ್ ಆಗಿದೆ ಅಣ್ಣ. ನಂತರ ಇನ್ನು ಬೇಜನ್ ಜನ ಹುಡುಗರು ಇದಾರೆ, ಇನ್ನು ಕರೆಸ್ತೀವಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ನಮ್ಗೆ ಇಲ್ಲಿ PG ಅವಶ್ಯಕತೆ ಸ್ವಲ್ಪ ಕಮ್ಮಿ ಇದೆ. ಯಾಕಂದ್ರೆ ಇರೋ PG ಆಲ್ರೆಡಿ ಹುಡುಗರು ಫುಲ್ ಆಗಿದ್ದಾರೆ. ಇನ್ನು ಸ್ವಲ್ಪ PG ನ ನೋಡಿ ಅದ್ರ ನಂತರ ಎಲ್ಲರೂ ಕರ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಸೊ ತುಂಬಾ ಖುಷಿ ಪಟ್ಟಿದ್ದಾರೆ. ಅಷ್ಟು ಅರ್ನ್ ಮಾಡಿ ಮನೆಗೆ ಕಳಿಸ್ತಾ ಇದ್ರೆ, ಮನೇಲಿ ಅವ್ರ ತಂದೆ ತಾಯಿ ಕೂಡ ಕಾಲ್ ಮಾಡಿದ್ದಾರೆ ನನಗೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮನೆಯವರು ಕೂಡ ಮಾತಾಡಿದ್ದಾರೆ. ಅವ್ರ ಮನೆಯವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಅವರು ಕೂಡ ಮನೆಗೂ ಅಲ್ಲಿ ಈ ಉತ್ತರ ಕನ್ನಡ ದೂರದಿಲ್ಲ ಅಣ್ಣ, ಯಾವ್ದೋ ಒಂದು ಜಾತ್ರೆ ಇದೆ, ಅಲ್ಲಿಗೆಲ್ಲ ನಾವು ಒಟ್ಟಿಗೆ ಹೋಗೋಣ ಅಂತಾನು ಕೂಡ ಬೇರೆ ಹೇಳಿದ್ದಾರೆ. ಸರಿ ಅಪ್ಪ ಬರ್ತೀನಿ ಅಂತ ಹೇಳಿದೀನಿ. ಎಲ್ಲ ಒಟ್ಟಿಗೆ ಫಂಕ್ಷನ್ ಇದೆ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಕೂಡ ಹೇಳಿದ್ದಾರೆ. ಲೊಕೇಶನ್ ಇದೆ ನೋಡಿ. ಓಕೆ,
ಡೆಲಿವರಿ ಆಯ್ತು ಬ್ರೋ. ಯಾವುದೇ ರೀತಿ ಲೊಕೇಶನ್ ಹಾಕದೇನೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರಲ್ಲ, ಹೆಂಗೆ ಅಂತ ಅದು ಬೇಗ? ತುಂಬಾ ಮೊದಲಿಂದಲೂ ಇದನ್ನೇ ಕಲಿತಾ ಇದ್ದೆ ನಾನು. ಸೊ ಬೆಂಗಳೂರು ಸುತ್ತಾಡ್ಬೇಕಾದ್ರೆ ಫಸ್ಟ್ ಅಕ್ಕಪಕ್ಕದಲ್ಲಿ ನಾನು ಬಿಲ್ಡಿಂಗ್ ನೋಡ್ತೀನಿ, ಸೊ ಲ್ಯಾಂಡ್ ಮಾರ್ಕ್ ಗಳು ನೋಡ್ತೀನಿ, ದೊಡ್ಡ ಬಿಲ್ಡಿಂಗ್ ಯಾವ್ದಿದೆ, ಸೊ ಈ ತರ ನೋಡ್ಕೊಂಡು ನೋಡಿ ಇದು ಚಿಪಾಸ್ ಅಂತ ಇದೆಯಲ್ಲ, ಈ ತರ ನೋಡ್ಕೊತೀನಿ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಮ್ಯಾಪ್ ಹಾಕಿದಲ್ಲಿ ಇಲ್ಲಿಗೆ ಬಂದೆ. ಅದಕ್ಕೆ ನಂದು ಎವ್ರಿ ಡೇ 2000 3000 ಏನಕ್ಕೆ ಆಗತ್ತೆ ಅಂತ ಕ್ವಶನ್ ಕೇಳ್ತಾ ಇದೆಯಲ್ಲ, ಇದಕ್ಕೇನೆ. ಯಾವುದೇ ಕಾರಣಕ್ಕೂ ಒಂದು ಮ್ಯಾಪ್ ಹಾಕಲ್ಲ. ಕಸ್ಟಮರ್ ನೋಡಿ ಪರ್ಫೆಕ್ಟ್ ಆಗಿ ಬಂದಿ 1 ಮೀಟರ್ ಸೆಂಟಿಮೀಟರ್ ಇಲ್ಲ, ಕರೆಕ್ಟ್ ಅಕ್ಯುರೇಟ್ ಇಲ್ಲೇ ನಿಂತಿದ್ದಾರೆ ಕಸ್ಟಮರ್ ಇಲ್ಲೇ ಕರೆಕ್ಟ್ ಆಗಿ ಬರ್ತೀನಿ. ಇನ್ನೊಂದು ಕೆಲವು ಕಡೆ ಆದ್ರೆ ಒಂದು 50-100 ಮೀಟರ್ ಡಿಸ್ಟೆನ್ಸ್ ಇರುತ್ತೆ ಅಷ್ಟೇ. ಮ್ಯಾಪ್ ಹಾಕಿದ್ರೆ ಕರೆಕ್ಟ್ ಆಗಿ ಕಸ್ಟಮರ್ ಲೊಕೇಶನ್ ಇವತ್ತಿನವರೆಗೂ ಹೋಗ್ತೀನಿ. ಅದರಿಂದ ಯಾವುದೇ ಪವರ್ ಬ್ಯಾಂಕ್ ಯೂಸ್ ಮಾಡಲ್ಲ, ಏನು ಯೂಸ್ ಮಾಡಲ್ಲ. ಓಕೆ, ಅದೇ ರೀತಿ ಸೇಫ್ ಆಗಿ ಜರ್ನಿ ಮಾಡ್ತಿರಲ್ಲ? ಸೇಫ್ ಆಗಿ ಜರ್ನಿ ನಾನು ಅದಕ್ಕೆ ನೋಡಿ ಮ್ಯಾಪ್ ಹಾಕಲ್ಲ, ನಾನು ಕರೆಕ್ಟ್ ಫೋಕಸ್ ಮುಂದೆನೇ ಇರುತ್ತೆ. ಮುಂದೆ ಗಾಡಿ ನೋಡ್ಕೊಂಡು ಮತ್ತೆ ಬ್ಲೂಟೂತ್ ನ ಒಂದ್ ಕಿವಿಗೆ ಬ್ಲೂಟೂತ್ ಯೂಸ್ ಮಾಡೋದು ಅಷ್ಟೇ, ಒಂದ್ ಕಿವಿಗೆ ಯೂಸ್ ಮಾಡಿ, ಡಬಲ್ ಕಿವಿಗೆ ಯಾವುದೇ ಕಾರಣಕ್ಕೂ ಹಾಕೋ ಹೋಗ್ಬಿಡಿ. ಯಾಕಂದ್ರೆ ಹಿಂದ್ಗಡೆಯಿಂದ ಆರನ್ ಸೌಂಡ್ ಬರ್ತಾ ಇರುತ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಆರನ್ ಸೌಂಡ್ ಕೇಳಿಸಲ್ಲ. ಒಂದು ಬ್ಲೂಟೂತ್ ನ ಒಂದ್ ಸೈಡ್ ಮಾತ್ರ ಹಾಕೊಂಡಿರಿ. ಕಮ್ಮಿ ಸೌಂಡ್ ಕೊಟ್ಟು ನಿಮ್ ಗೆಳೆಯರು ಹಾಗೆ ನಿಮ್ ಸ್ನೇಹಿತರು ಫ್ಯಾಮಿಲಿ ಜೊತೆ ಮಾತಾಡ್ಬೇಕಾದ್ರೆ ಒಂದ್ ಸೈಡ್ ಅಲ್ಲಿ ಹಾಕೊಂಡು ಮಾತ್ರ ದಯವಿಟ್ಟು 2 ಸೈಡ್ ಅಲ್ಲಿ ಹಾಕೋಬೇಡಿ. ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸಕ್ಸಸ್ಫುಲಿ ಒಂದು ಆರ್ಡರ್ ಕಂಪ್ಲೀಟ್ ಆಯ್ತು.